ಕ್ಯಾನ್ಸರ್ನಿಂದ ಎಷ್ಟು ಸಫರ್ ಆಗಿದೆ ಅಂತಂದರೆ ಬಹುಶಃ ಅತ್ಯಂತ ಮುಂದುವರೆದ ದೇಶಗಳಲ್ಲೂ ಕೂಡ ಇವತ್ತಿಗೂ ಕೂಡ ಕ್ಯಾನ್ಸರ್ನಿಂದ ಸಫರ್ ಆಗ್ತಾನೆ ಇದ್ದಾರೆ. ರೇಖಿ ಬಗ್ಗೆ ಎಲ್ಲ ಕೇಳಿ ಅವ್ನಿಗೇನೋ ಒಂಥರ ಕಾನ್ಫಿಡೆನ್ಸ್, ಓಕೆ ನಂಗೆ ಕ್ಲಿಯರ್ ಆಗೇ ಆಗುತ್ತೆ, ಡಾಕ್ಟ್ರಕ್ಕ ಇಲ್ಲಿವರೆಗೂ ತೆಗಿಬೇಕಂದ್ರೂ ಸಹ ಏನೋ ಒಂದು ನಂಬಿಕೆ. ಈಗ ನಾವು ನಿಮಾನ್ಸ್ಗೆ ಹೋದ್ರೂ ಸಹ ಅಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ಇರ್ತಾರೆ, ಕಾಯಿಲೆ ವಿರುದ್ಧವಾಗಿ ಹೋರಾಡೋಕೆ ಅವರು ಸಹ ಬೇಕಾದಷ್ಟು ಪಾಸಿಟಿವನ್ನು ನಮ್ಮ ಮೈಂಡಿಗೆ ತುಂಬ್ತಾರೆ. ನಾವು ಮಾಡೋದು ಅದೇ, ನಾವೇನು ಬೇರೆ ಇನ್ನೇನು ಮಾಡ್ತಾಯಿಲ್ಲ. ದೊಡ್ಡ ಕಾಯಿಲೆಗಳು ಬಂದಾಗ ಮೆಡಿಸಿನ್ ತಗೋಬೇಕು. ಯಾಕೆ ಅಂದರೆ ಬರೀ ರೇಖೆಯಲ್ಲೇ ಮಾಡ್ಕೊಳ್ಳೋಂಥ ಸ್ಟೇಜಲ್ಲಿ ದಾಟ್ಬಿಟ್ಟಿರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜು ಅವರು. ಮೇಡಮ್ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟರ್ ಭರಣಿ ರಾಜು ಅವ್ರ ಜೊತೆ ನಾವು ಸಂದರ್ಶನ ಮಾಡೋಕ್ಕೆ ಶುರು ಮಾಡಿ ಬಹುಶಃ 1 ವರ್ಷ ಆಗ್ತಾವಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಹೌದು ಸರ್. ಅದು 6-7 ತಿಂಗಳಂತೂ ಖಂಡಿತ ಆಗಿದೆ. ಸೊ ಅವರು ಅವಾಗವಾಗ ನಮ್ಮ ಸ್ಟುಡಿಯೋಗೆ ಬಂದು ಈ ಜನರಿಗೆ ಕಾಡ್ತಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಮತ್ತು ಅವ್ರು ನಾನು ಕೆಲವೊಂದು ವಾಯ್ಸ್ ನೋಟ್ಗಳನ್ನ ಕೂಡ ಕಳಿಸ್ತಾ ಇರ್ತಾರೆ. ವಾಯ್ಸ್ ನೋಟ್ಗಳಂದರೆ ಇವರು ಪೇಷಂಟ್ ಜೊತೆ ಮಾತಾಡಿರೋದು, ಪೇಷಂಟ್ ಇವ್ರಿಗೆ ಫೋನ್ ಮಾಡಿ ಸಮಸ್ಯೆಗಳನ್ನ ಪರಿಹಾರ ಆಗಿರೋದ್ರ ಬಗ್ಗೆ ಹೇಳಿರೋದು ಕೂಡ ನಂಗೆ ಕಳಿಸ್ತಿರೋದು. ನಾನು ಕೂಡ ಅವಾಗವಾಗ ನಾನು ಅದನ್ನು ಕೇಳ್ತಾ ಇರ್ತೀನಿ. ಅಂದರೆ ಈಗ ಯಾವುದೇ ಡಾಕ್ಟ್ರಿಗಾಗಲಿ ಅಥವಾ ಯಾರಿಗೆ ಪ್ರೊಫೆಷನಲ್ ಆಗಲಿ ಅದೊಂದು ರಿಸಲ್ಟ್ ಬಂದಿದೆ ಅಂತಂದರೆ ಅದು ಖುಷಿ ಕೊಡುತ್ತೆ. ನಾವು ಮಾಡ್ತಾ ಇರೋದು ಸಾರ್ಥಕ ಆಯಿತು ಅಂಥೇಳಿ. ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಇದು ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮ ಅಂತ ಯಾರಾದರೂ ಕಮೆಂಟ್ ಮಾಡಿದರೆ ನಮಗೆ ಖುಷಿ ಆಗುತ್ತೆ, ಯಾಕಂದರೆ ಉದ್ದೇಶನೇ ಅದು. ಆದರೆ ಕೆಲವೊಂದು ಸಮಸ್ಯೆಗಳು ನಾನು ಕೇಳಿದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಇದು ಸಾಧ್ಯನಾ ಅಂತೇಳಿ. ಆ ಥರ ಸಮಸ್ಯೆಗಳು ಯಾವುದು ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್. ಯಾಕೆಂದರೆ ಜಗತ್ತು ಕ್ಯಾನ್ಸರ್ನಿಂದ ಎಷ್ಟು ಸಫರ್ ಆಗಿದೆ ಅಂತಂದರೆ ಬಹುಶಃ ಅತ್ಯಂತ ಮುಂದುವರೆದ ದೇಶಗಳಲ್ಲೂ ಕೂಡ ಇವತ್ತಿಗೂ ಕೂಡ ಕ್ಯಾನ್ಸರ್ನಿಂದ ಸಫರ್ ಆಗ್ತಾನೆ ಇದ್ದಾರೆ. ಮತ್ತು ಕ್ಯಾನ್ಸರ್ಗೆ ಈವರೆಗೂ ವ್ಯಾಕ್ಸಿನ್ ಅಂತ ಕಂಡುಹಿಡಿಯೋಕ್ಕಾಗಿಲ್ಲ, ಅದರ ಪ್ರಯತ್ನಗಳು ಇನ್ನೂ ನಡೀತಾನೆ ಇದೆ. ಅಂಥದ್ರಲ್ಲಿ ಈ ಒಂದು ರೇಖೆಯಿಂದ ಅಥವಾ ಈ ಒಂದು ಹಿಪ್ನೋಟಿಸಮಿಂದ, ಈ ಒಂದು ಆತ್ಮಶಕ್ತಿಯಿಂದ ಕ್ಯಾನ್ಸರ್ನಂಥ ಕಾಯಿಲೆಗೆ ಗುಣಪಡಿಸೋಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಖಂಡಿತ ಸಾಧ್ಯ ಸರ್. ಈಗ ನೀವೇ ಕೇಳಿದ್ರಲ್ವ ರಿಸಲ್ಟನ್ನು. ಇಲ್ಲಿ ಅಂದರೆ ಒಂದು 6 ಮಂತ್ಸ್ ಬ್ಯಾಕ್ ಬಂದು ಒಂದು ಹುಡುಗ, ಒಂದು 25 ಇರ್ಬೋದು ಏಜ್ ಅವನಿಗೆ. ಹುಡುಗ ವ್ಯವಸಾಯನ ಮಾಡುವಂಥ ಹುಡುಗ. ಅವರ ಅಣ್ಣ ಅತ್ತಿಗೆಲ್ಲ ಅಫಿಷಿಯಲು, ಎಲ್ಲ ಗೌರ್ಮೆಂಟು ಕೆಲಸ ಎಲ್ಲ ಮಾಡೋರು. ಬಟ್ ಈ ಹುಡುಗ ನಾನು ವ್ಯವಸಾಯವನ್ನು ಮಾಡಬೇಕು ಅಂತ ವ್ಯವಸಾಯಕ್ಕಂತಲೇ ನಿಂತಂಥ ಹುಡುಗ. ಅವನಿಗೆ ಒಂದು ಗಿಡನೋ ಏನೋ ಕುಯ್ಬೇಕಾದ್ರೆ ಅವನು ಕೈಯನ್ನು ಕೊಯ್ಕೊಳ್ತಾನೆ. ಅದು ಕೊಡಲಿಯಲ್ಲಿ ಕೊಯ್ಯುವಾಗ ಕೈ ಕಟ್ಟಾಗುತ್ತೆ. ಅದು ಕಟ್ಟಾದಮೇಲೆ ಅದು ಮಾಮೂಲಿಯಾಗಿ ಡಾಕ್ಟ್ರಿಗೆ ತೋರಿಸ್ಕೊಂಡಾಗುತ್ತೆ, ಅದು ಗಾಯ ಎಲ್ಲ ವಾಸಿಯಾಗಿರುತ್ತೆ. ಆದರೆ ಅದು ಒಳಗಡೆ ಇನ್ಫೆಕ್ಷನ್ ಆಗಿ ಅದು ಕ್ಯಾನ್ಸರ್ ಆಗಿರುತ್ತೆ. ಅದನ್ನು ಸುಮಾರು ದಿನಗಳು ಬೇರೆ ಕಡೆ ಎಲ್ಲ ಪೇಯ್ನ್, ಕೈ ಫುಲ್ಲೆಲ್ಲೋ ಪೇಯ್ನ್ ಬರ್ತಾಯಿದೆ, ಇದೆಲ್ಲ ಬರ್ತಾಯಿದೆ, ಮತ್ತು ಗಾಯದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತೆಲ್ಲ ಅಂದಾಗ ಆವಾಗ ಅವರು ದೊಡ್ಡ ಬ್ಲಡ್ ರಿಪೋರ್ಟ್ ಎಲ್ಲ ಮಾಡಿದಾಗ, ದೊಡ್ಡ ಚೆಕಪ್ಗಳೆಲ್ಲ ಮಾಡಿಸಿದಾಗ ಅದರಲ್ಲಿ ಬಂದಂಥದ್ದು ಕ್ಯಾನ್ಸರ್ ಅಂತ. ಅದು ಯಾವ ಮಟ್ಟಕ್ಕೆ ಅಂದರೆ ಫುಲ್ ಇಲ್ಲಿವರೆಗೂ ತೆಗಿಬೇಕು, ಇಲ್ಲಿವರೆಗೂ ಕ್ಯಾನ್ಸರು ಹಾರ್ಟ್ವರೆಗೂ ಅದು ಟಚ್ ಆಗ್ತಾಯಿದೆ ಅಂತ ರಿಪೋರ್ಟ್ ಬಂದಿತ್ತು. ಇನ್ನೂ ಬಾಳ್ಬೇಕಾದಂಥ ಹುಡುಗ ಅವನು ತುಂಬ ಇದು ಮಾಡಿಕೊಂಡು ಅವ್ರೇನು ಮಾಡಿದ್ರು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಸರಿ, ನನಗೂ ಕೇಳಿ ಬೇಜಾರಾಯಿತು. ಸರಿ ಬನ್ನಿ ಅಂದ್ವಿ. ಅವ್ರ ಮನೇಲಿ ಹುಡುಗನ ಜೊತೆಗೆ ಇನ್ನೂ 3 ಜನ ಬಂದರು. ಯಾಕೆಂದರೆ ಕ್ಯಾನ್ಸರು, ದೊಡ್ಡ ಕಾಯಿಲೆಗಳು, ಡಿಪ್ರೆಷನ್ನು ಇವೆಲ್ಲ ಇದ್ದಾಗ, ಮತ್ತು ಡ್ರಿಂಕ್ಸ್ ಮಾಡೋರು ಇವರೆಲ್ಲ ಇದ್ದಾಗ ಒಬ್ಬರ ಜೊತೆಗೆ ಇನ್ನೂ 2-3 ಜನ ರೇಖೆ ಕಲಿಯೋದು ಒಳ್ಳೆಯದು, ರಿಸಲ್ಟ್ ಬೇಗ ಬರುತ್ತೆ. ಸರಿ ಕರ್ಕೊಂಬಂದರು. ಬಟ್ ಹುಡುಗ ಒಂದು ಕಾನ್ಫಿಡೆನ್ಸ್, ನಮ್ಮ ಎಪಿಸೋಡ್ಗಳನ್ನು ನೋಡಿ ಹಲವಾರು ನಾನು ಬೇರೆ ಕಡೆ ಮಾಡಿರೋದು, ಮತ್ತು ನಮ್ಮ ಚಾನಲಲ್ಲಿ, ಈ ಚಾನಲಲ್ಲಿ ಮಾಡಿರೋದು ರೇಖಿ ಬಗ್ಗೆ ಎಲ್ಲ ಕೇಳಿ ಅವ್ನಿಗೇನೋ ಒಂಥರ ಕಾನ್ಫಿಡೆನ್ಸ್, ನಂಗೆ ಕ್ಲಿಯರ್ ಆಗೇ ಆಗುತ್ತೆ, ಡಾಕ್ಟ್ರಕ್ಕ ಇಲ್ಲಿವರೆಗೂ ತೆಗಿಬೇಕಂದ್ರೂ ಸಹ ಏನೋ ಒಂದು ನಂಬಿಕೆ, ನಂಗೆ ಕ್ಲಿಯರ್ ಆಗುತ್ತೆ. ಸರಿ ಬಂದಮೇಲೆ ನಾನು ನನ್ನ ಕಡೆಯಿಂದ ಏನೇನು ಮಾಡಬೇಕು ಎಲ್ಲ ಮಾಡಿದೆ. ಮೊದಲನೇದಾಗಿ ಅವ್ರಿಗೆ ಹಿಪ್ನೋಟೈಸನ್ನು ನಾವೇ ಮಾಡಿದಾಗ ಅವರಲ್ಲಿ ಒಂದು ಬೇರೆದೊಂದು ಸಬ್ಕಾನ್ಷಿಯಸ್ ಮೈಂಡು ಕನೆಕ್ಟ್ ಆಗಿತ್ತು. ಅಂದರೆ ಏನಾಗುತ್ತೆ ಅಂದರೆ, ಈಗ ಉದಾಹರಣೆಗೆ ನೀರಲ್ಲಿ ಬಿದ್ದು ಸತ್ತೋಗಿರುವಂತಹ ಒಂದು ಸಬ್ಕಾನ್ಷಿಯಸ್ ಮೈಂಡು ನಮ್ಮ ಮೈಂಡ್ಗೆ ಕನೆಕ್ಟ್ ಆಗಿದ್ದಾಗ
ಅದ್ರ ಲಕ್ಷಣ ನಮಗೆ ಕೊಡೋಕ್ಕೆ ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕಾಯ್ತಾ ಇರುತ್ತೆ. ಯಾಕಂದರೆ ಆ ಮೈಂಡನ್ನು ಇದು ಅಬ್ಸರ್ವ್ ಮಾಡಿಕೊಂಡಾಗ ಅದರ ಲಕ್ಷಣಗಳು, ಅದರ ಕಾಯಿಲೆಗಳು, ಅದು ಸಾಯಬೇಕಾದ್ರೆ ಯಾವ ಒಂದು ರೀತಿಯಾಗಿ ಸಾಯಿತು ಅದನ್ನು ತುಂಬ ಸ್ಟ್ರಾಂಗಾಗಿ ಆ ಮೈಂಡ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡು ನಮಗೆ ಕನೆಕ್ಟ್ ಆದಾಗ ಅಷ್ಟೇ ಸ್ಟ್ರಾಂಗಾಗಿ ವೆಯ್ಟ್ ಮಾಡ್ತಾ ಇರುತ್ತೆ. ಏನು ಸಿಗುತ್ತಾ ಅಂತ ಕಾಯ್ತಾ ಇರುತ್ತೆ. ಓಕೆ. ಉದಾಹರಣೆಗೆ ನೀರಲ್ಲಿ ಬಿಸಿರುವಂತಹ ಮೈಂಡ್ ನನಗೆ ಕನೆಕ್ಟ್ ಆಗಿದರೆ ನಾನು ಯಾವಾಗ ನನಗೆ ಕೋಲ್ಡ್ ಜಾಸ್ತಿ ಆಗುತ್ತಾ, ಆ ಟೈಮ್ಗೆ ಏನೋ ಗಿಸ್ಮ ಬರ್ಸ್ಬಿಡೋಣ, ಅಥವಾ ಡಸ್ಟ್ ಅದೇ ಗೊತ್ತಿರುತ್ತಲ್ಲ ಆ ಕೋಲ್ಡ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ಸೋಣ, ಅಥವಾ ನೇಣು ಹಾಕ್ಕೊಂಡು ಸತ್ತೋಗಿರುವಂತಹ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಕನೆಕ್ಟ್ ಆಗಿತ್ತು ಅಂತ ಇಟ್ಕೊಳ್ಳಿ. ಏನಾದರೂ ಒಂಚೂರು ನಡೆದ್ರೆ ನೇಣು ಹಾಕ್ಕೋಬೇಕಂತ ಮೈಂಡ್ ಹೋಗೋದು. ಈ ಥರ ನಮ್ಮ ಮೈಂಡು ನಮಗೆ ಅದರ ಮೈಂಡನ್ನು ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಅದರ ಥಾಟ್ಸನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮುಖಾಂತರ ನಮ್ಮ ಜಾಗೃತ ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಅದು ಆವಾಗ ಎಚ್ಚರಿಸ್ತಾ ಇರುತ್ತೆ. ಅದರಿಂದ ನಮ್ಮ ಬಾಡಿ ಅಲರ್ಟ್ ಆಗಿರುತ್ತೆ. ಆ ಲಕ್ಷಣಗಳು ಏನು ಸಿಗುತ್ತಾ, ನಾವು ಯಾವಾಗ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಣ ಅಂತ ನಮ್ಮ ಬಾಡಿ ಸಹ ಕಾಯ್ತಾ ಇರುತ್ತೆ. ಆ ಟೈಮಲ್ಲಿ ಯಾವಾಗ ಈ ಹುಡುಗ ಕೈಯನ್ನು ಕೊಯ್ಕೊಂಡು ಅದಕ್ಕೊಂದು ಸಣ್ಣ ಕಾರಣ ಅಲ್ಲಿ ಸಾಕಾಯಿತು, ಅದನ್ನೇ ಅದು ಇದಾಗಿ ತಗೊಂಡು ಏನು ಮಾಡ್ತು, ಕ್ಯಾನ್ಸರ್ ಅನ್ನೋ ಕಾಯಿಲೆಯನ್ನು ಆ ಸಬ್ಕಾನ್ಷಿಯಸ್ ಮೈಂಡಿಂದ ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಮತ್ತು ಅವನ ಕಾನ್ಷಿಯಸ್ ಮೈಂಡ್ಗೆ ಮತ್ತು ಅವನ ದೇಹಕ್ಕೆ ಅದರ ಅನುಭವನ ಕೊಡೋಕ್ಕೆ ಶುರು ಮಾಡಿತು. ಓಕೆ. ಎಲ್ಲಿಂದ ಎಲ್ಲಿಗೆ ಕಾಯಿಲೆಗಳು ಬರುತ್ತೆ ಅಂತ ನೋಡಿ, ಇದೆಲ್ಲ ಸೈನ್ಸೇ. ಈಗ ನಾವು ನಿಮಾನ್ಸ್ಗೆ ಹೋದರೂ ಸಹ ಅಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ಇರ್ತಾರೆ, ಅವರು ಸಹ ಕೂತ್ಕೊಂಡು ನಮಗೆ ಏನಾದರೂ ಇದು ಮಾಡಬೇಕಂದ್ರೆ ಅವರು ನಮ್ಗೆ ಇವೆಲ್ಲ ಹೇಳಿನೇ ಅವರು ಕೌನ್ಸ್ಲಿಂಗ್ ಮಾಡೋದು. ಕರೆಕ್ಟ್. ಕಾಯಿಲೆ ವಿರುದ್ಧವಾಗಿ ಹೋರಾಡೋಕೆ ಅವರು ಸಹ ಬೇಕಾದಷ್ಟು ಪಾಸಿಟಿವನ್ನು ನಮ್ಮ ಮೈಂಡಿಗೆ ತುಂಬ್ತಾರೆ. ನಾವು ಮಾಡೋದು ಅದೇ, ನಾವೇನು ಬೇರೆ ಇನ್ನೇನು ಮಾಡ್ತಾಯಿಲ್ಲ. ಆ ಥರ ಅವನಿಗೆ ಕ್ಯಾನ್ಸರ್ ಬಂದಿತ್ತು. ಅದಾದಮೇಲೆ ನಾವು ಯಾವಾಗ ಅವ್ರು ಫಸ್ಟ್ ಸ್ಟೇಜ್ಗೆ ಹೋದರು, ಇದೆಲ್ಲ ಹುಡುಗನಿಗೆ ಗೊತ್ತಾಯಿತು. ಮೊದಲು ಅವನು ಪಾಸಿಟಿವ್ ಮೈಂಡ್, ತುಂಬ ಪಾಸಿಟಿವ್ ಮೈಂಡ್, ಅದನ್ನು ಅಲ್ಲಿಗೆ ಬಿಟ್ಟ. ಇನ್ನೂ ಬೇಗ ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ದ. ಮತ್ತು ನಾವು ಬೇರೆ ಥರ ಇನ್ನೊಂದು ಹಿಪ್ನೋಟೈಸನ್ನು, ಸೆಲ್ಫ್ ಹಿಪ್ನೋಟೈಸನ್ನು ಮಾಡಿದ್ವಿ. ಆ ಮೈಂಡಿಗೆ ನಾವು ಯಾವ ರೀತಿ ನಾವು ಮೈಂಡನ್ನು ಕನ್ವಿನ್ಸ್ ಮಾಡಬೇಕು ನಾವು ಹೇಳಿದ್ವಿ. ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಹುಟ್ಟಿರೋದು ಈ ದೇಹದಲ್ಲ, ಬೇರೆ ಒಂದು ಸಬ್ಕಾನ್ಷಿಯಸ್ ಮೈಂಡಿಂದ ಅದನ್ನು ನೀನು ಅಬ್ಸರ್ವ್ ಮಾಡಿಕೊಂಡು ನಿನ್ನ ದೇಹಕ್ಕೆ ನೀನೇ ಕೊಟ್ಕೊತಾ ಇದೆಯಾ. ಈ ಅನುಭವ ಈ ದೇಹಕ್ಕೆ ಈಗ ಸಾಕಾಗಿದೆ, ಇನ್ನು ಈ ದೇಹಕ್ಕೆ ಈ ಅನುಭವ ಬೇಕಾಗಿಲ್ಲ. ಅದೇನೋ ಬುದ್ಧಿ ಇಲ್ಲದೆ ನಿಂಗೆ ಅದು ಹೇಳ್ತು, ನೀನು ಅದನ್ನು ಮಾಡ್ತಾಯಿದ್ಯಾ. ಈಗ ಈ ದೇಹ ಸತ್ತೋದ್ರೆ ನೀನು ಎಲ್ಲಿರ್ತೀಯ, ನೀನು ಸಹ ಇನ್ನೊಂದು ದೇಹವನ್ನು ಹುಡ್ಕೊತೀಯ. ಇಲ್ಲ ಬೇರೆ ಮರಗಳನ್ನು, ಇಲ್ಲ ಆಳು ಬಂಗ್ಲೆಗಳನ್ನು ಹುಡ್ಕೊಂಡು ನೀನು ಇನ್ನೊಂದು ದೇಹಕ್ಕೋಸ್ಕರ ನೀನು ಕಾಯಬೇಕಾಗುತ್ತೆ. ಅದ್ರ ಬದಲು ನಿನ್ನ ದೇಹವನ್ನು ನೀನು ಉಳಿಸ್ಕೋ. ನಿನ್ನ ದೇಹವನ್ನು ಉಳಿಸ್ಕೊಂಡೆ ತಾನೇ ನೀನಿರೋಕ್ಕೆ. ನಿನ್ನ ದೇಹನೇ ಅಂದರೆ ನೀನು ಕಂಡೋರ ದೇಹದಲ್ಲಿ ಮತ್ತೆ ಹೋಗಿರಬೇಕಾಗುತ್ತೆ. ನಿಂಗೆ ಆ ದುಸ್ಥಿತಿ ಬೇಕಾ? ಈ ದೇಹವನ್ನು ಉಳಿಸ್ಕೋ. ಈ ದೇಹದ ಒಡೆಯ ನೀನು. ಈ ದೇಹನ ನೀನೇ ಕಾಪಾಡ್ಕೋಬೇಕು. ನೀನಲ್ಲದೆ ಇನ್ಯಾರು ಕಾಪಾಡ್ಕೊತಾರೆ? ನಿನ್ನ ಮನೇನ ನೀನೇ ಬಿಡಿಸ್ಕೊತೀಯ. ನೀನು ತಿನ್ನೋ ಅನ್ನಕ್ಕೆ ನೀನೇ ಮಣ್ಣು ಹಾಕ್ಕೊಳ್ತೀಯ ಅಂತ ನಾವು ಕೆಲವು ನಮ್ಮದೇ ಆದ ರೇಂಜಲ್ಲಿ ನಾವು ಕೆಲವು ಸಜೆಷನ್ಸನ್ನು ಮೈಂಡಿಗೆ ಕೊಡ್ತೀವಿ. ಅವಾಗ ಏನು ಮಾಡ್ತೀವಿ, ಅದು ರಿಯಾಲಿಟಿಯನ್ನು ಮೈಂಡ್ ಅರ್ಥ ಮಾಡಿಕೊಂಡು ಆಗ ಪಾಸಿಟಿವ್ ಅನುಭವಗಳನ್ನು ದೇಹಕ್ಕೆ ಕೊಡೋಕ್ಕೆ ಶುರು ಮಾಡುತ್ತೆ. ಮತ್ತು ರೇಖೆಯಲ್ಲಿ ಆ ಕಾಯಿಲೆಗೆ ಸಂಬಂಧಪಟ್ಟಂತಹ ಚಕ್ರಗಳು ಯಾವ ಬ್ಲಾಕ್ ಆಗಿದೆ, ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಇನ್ಯಾವ ಭಾಗಗಳಿಗೆ ರೇಖೆ ಶಕ್ತಿಯನ್ನು ಕೊಡಬೇಕು. ಪಿರಮಿಡ್ ಹೀಲಿಂಗಲ್ಲಿ 24 hours ಆ ಕಾಯಿಲೆಯನ್ನು ಹೀರ್ಕೊಳ್ಳೋ ಥರ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ಮೇಲೆ ಖಂಡಿತವಾಗ್ಲೂ ಅದು ರಿಸಲ್ಟ್ ಬಂದಿದೆ. ಡಾಕ್ಟರ್ ರಿಪೋರ್ಟಲ್ಲೇ ಅದು ನಾರ್ಮಲ್ ಬಂದಿದೆ ಇವಾಗ. ಅದಕ್ಕೆ ತುಂಬ ಖುಷಿಯಾಗಿ ಅವ್ರ ಫ್ಯಾಮಿಲಿಯವರು ನನ್ನ ಜೊತೆ ಆ ಖುಷಿಯನ್ನು ಹಂಚ್ಕೊಂಡ್ರು. ಅದನ್ನು ನಾನು ನಿಮಗೆ ಶೇರ್ ಮಾಡಿದೆ. ಹುಡುಗ ಅಂದರೆ ಅದು ಕೈದು ಏನು ಸಮಸ್ಯೆ ಇಲ್ಲ, ಏನೂ ಇಲ್ಲ, ಈಗ ಫುಲ್ಲು ನಾರ್ಮಲ್ ಇದೆ. ಈಗ ಕಿದ್ವಾಯಲ್ಲಿ ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿದೆ. ಈಗ ಅವ್ರು ಟ್ರೀಟ್ಮೆಂಟ್ ತಗೋತಾ ಇದ್ರು, ಜೊತೆಗೆ ನಿಮ್ಮ ರೇಖೆ ಅಂದರೆ ಅವರು ಇಂಗ್ಲೀಷ್ ಮೆಡಿಸನ್ನು ತಗೊಂಡಿಲ್ಲ. ಅವರು ಮಾಮೂಲಿಯಾಗಿ ಆಯುರ್ವೇದಿಕಲ್ಲಿ ಸ್ವಲ್ಪ ಮೆಡಿಸಿನನ್ನು ತೊಗೊಂಡ್ರು, ಜೊತೆಗೆ ರೇಖೆ ಹಿಪ್ನೋಟೈಸನ್ನು 3 ಜನ ಮಾಡ್ತಾಯಿದ್ರು ಡೈಲಿ. ಇಲ್ಲಿ ದೊಡ್ಡ ಕಾಯಿಲೆಗಳು ಬಂದಾಗ ಮೆಡಿಸಿನ್ ತಗೋಬೇಕು. ಯಾಕೆ ಅಂದರೆ ಬರೀ ರೇಖೆಯಲ್ಲೇ ಮಾಡ್ಕೊಳ್ಳೋಂಥ ಸ್ಟೇಜಲ್ಲಿ ದಾಟ್ಬಿಟ್ಟಿರುತ್ತೆ.
ಅಲ್ಲಿ ಟೈಮ್ ಇರೋದಿಲ್ಲ. ಈಗ ಯಾವುದೋ ಒಂದು ಕಾಯಿಲೆನಾ 6 ತಿಂಗಳು ಮಾಡಿದ್ರು ನಡೆಯುತ್ತೆ ಅನ್ನೋಕ್ಕೆ, ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು, ಈ ಥರ ದೊಡ್ಡ ಪ್ರಾಬ್ಲಮ್ಸ್ ಇದ್ದಾಗ ಬರೀ ರೇಖೆಯೇ ನಾವು ಇದಿಟ್ಕೊಂಡಿರೋಂಗಿಲ್ಲ. 100% ಮೆಡಿಸಿನೂ ತಗೋಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ಈ ವಿಚಾರ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಂದು ಬಾಟಮ್ ಲೈನ್ ಭಾಳ ಇಂಪಾರ್ಟೆಂಟ್ ಇದೆ ಅಂತಂದರೆ, ಈಗ ನಮ್ಮ ಹತ್ರ ಆಲೋಪತಿ ಇದೆ, ನಮ್ಮ ಹತ್ರ ರೇಖಿ ಇದೆ, ನಮ್ಮ ಹತ್ರ ಹೋಮಿಯೋಪತಿ ಇದೆ, ಆಯುರ್ವೇದ ಇದೆ, ಹೀಗೆ ಸುಮಾರು ಪದ್ಧತಿಗಳಿದೆ. ಸೊ ಇವತ್ತಿನ ಡಾಕ್ಟ್ರುಗಳು ಹೇಗಿದ್ದಾರೆ ಅಂತಂದರೆ, ನಾನು ಅಂದರೆ ಮೊನ್ನೆ ಕೂಡ ಒಬ್ಬರನ್ನ ಭೇಟಿಯಾದಾಗ ಅವರು ಒಂದು ಸ್ಟ್ರೀಮಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅಲೋಪತಿನಲ್ಲಿ ಇರುವಂಥವ್ರು ಯಾವುದೋ ಒಂದು ಸಮಸ್ಯೆಗೆ ನೀವು ಆಯುರ್ವೇದನ ಹೋಗಿ ಭೇಟಿಯಾಗಿ ಅಂತ ಹೇಳ್ತಾರೆ. ಹೇಳಿರೋದು ನಾನು ನೋಡಿದ್ದೀನಿ, ಅವರೇ ಹೇಳಿದ್ದು ನನಗೆ. ಆಮೇಲೆ ಆಯುರ್ವೇದ ಡಾಕ್ಟ್ರುಗಳು ಇದು ನಮಗೆ ಬೇಡ, ಇದು ದಾಟಿದೆ, ನೀವು ಹೋಗಿ ಅಲೋಪತಿ ಭೇಟಿಯಾಗಿ ಅಂತ ಹೇಳುವಂಥ, ಅಂದರೆ ಒಂದು ಹೋಲಿಸ್ಟಿಕ್ ಅಪ್ರೋಚಿಗೆ ಬರ್ತಾರೆ. ಮುಂಚೆ ಥರ ನಮ್ಮದೇ ಸರಿ, ನಾವಷ್ಟೇ ಸರಿ ಅನ್ನೋ ಥರದ್ದು ಆ ಒಂದು ನ್ಯಾರೋ ಮೈಂಡ್ಸೆಟ್ ಈಗಿಲ್ಲ. ಮೇಡಮ್ ಹೇಳಿದ ಹಾಗೆ ಈಗ ಕೆಲವೊಂದು ನಾವು ತುಂಬ ದೊಡ್ಡ ಕಾಯಿಲೆಗಳು, ಭಯಾನಕ ಅಂತ ಹೇಳೋಕ್ಕಲ್ಲ, ದೊಡ್ಡ ಕಾಯಿಲೆಗಳಿಗೆ ನಾವು ಆ ಟ್ರೀಟ್ಮೆಂಟ್ ತೊಗೋತಾನೆ ನಾವು ರೇಖಿನ ಯೂಸ್ ಮಾಡಿಕೊಂಡ್ರೆ, ಅದು ಎಸ್ಪೆಷಲಿ ಒಂದು ಸ್ಟೇಜ್ ದಾಟಿದಾಗ ಆವಾಗ ಅದು ತುಂಬ ಯೂಸ್ಫುಲ್ ಆಗಿರುತ್ತೆ, ಅದು ಫ್ರೂಟ್ಫುಲ್ ಆಗಿರುತ್ತೆ. ಬಟ್ ಅದಕ್ಕೆ ಬಂದೇ ಇಲ್ಲ, ನಿಮ್ಗೆ ಯಾವುದು ದೊಡ್ಡ ಕಾಯಿಲೆ ಬಂದಿಲ್ಲ ಅಂತಂದರೆ ಬರದೇ ಇರೋ ಹಾಗೆ ರೇಖೆ ಮಾಡುತ್ತೆ. ಅಕಸ್ಮಾತ್ ಬಂದ ಮೇಲೆ ನೀವು ಬಂದರೆ, ಅಂದರೆ ಕಾಯಿಲೆ ಬಂದ ಮೇಲೆ, ಆ ಥರದ್ದು ಕಾಯಿಲೆ ಬಂದ ಮೇಲೆ ನೀವು ಬಂದರೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾನೆ ನೀವು ರೇಖಿ ಸಪೋರ್ಟ್ ತೊಗೊಂಡ್ರೆ ಅದು ತುಂಬ ಬೇಗ ವಾಸಿ ಆಗುತ್ತೆ ಅನ್ನೋ ಮಾತನ್ನು ಮೇಡಮ್ ಹೇಳಿದರು. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರ ಸೆಂಟರ್ಗೆ ನೀವು ಹೋಗ್ಬೋದು, ಇಲ್ಲ ಅವ್ರಿಗೆ ಫೋನ್ ಮಾಡಿ ನೀವು ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.